ರಾಜ್ಯದ ಹಲವು ಕಡೆ ವರುಣನ ಅಬ್ಬರ ಜೋರಾಗಿದೆ. ಅವಾಂತರಗಳ ಸರಮಾಲೆಯೂ ಕೂಡ ಹೆಚ್ಚಾಗ್ತಾ ಇದೆ. ತುಮಕೂರು ಅಂತ ನೋಡೋದಾದ್ರೆ ತುಮಕೂರಿನಲ್ಲಿ ಭಾರಿ ಮಳೆಯಾಗಿದ್ದು ತುಮಕೂರಿನ ಹಲವು ಕಡೆ ಭಾರಿ ವರ್ಷಧಾರಿಯಾಗಿದೆ. ಪ್ರಮುಖವಾಗಿ ತಿಪಟೂರು ಭೈರಾಪುರದಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿದಿದೆ. ತಿಪಟೂರು ಹುಳಿಯಾರು ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಭೈರಾಪುರದ ಗ್ರಾಮದ ಎರಡೂ ಸೇತುವೆಗಳು ಕೂಡ ಮುಳುಗಿ ಹೋಗಿದೆ. ಶಿರಾನಗರದ ವಾಣಿಜ್ಯ ಮಳಿಗೆಗಳು ಮನೆಗಳಿಗೆ ನೀರು ನುಗ್ಗಿದೆ. ರಾಜ್ಯದ ಹಲವು ಕಡೆ ಕಳೆದ ಒಂದು ವಾರದಿಂದ ಎಡೆಬಿಡದೆ ಮಳೆ ಸುರಿತಲೇ ಇದೆ. ಅದರಲ್ಲೂ ತಿಪಟೂರು ಭೈರಾಪುರದಲ್ಲಿ ಇಲ್ಲಿ ತನಕ ಒಂದು ಬರಡಾಗಿದ್ದಂತಹ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ನೀರಿನಿಂದ ಸಂಪೂರ್ಣವಾಗಿ ತುಂಬಿ ಹರಿತಾ ಇದೆ. ತಿಪಟೂರು ಹುಳಿಯಾರು ರಸ್ತೆ ಗಮನಿಸ್ತಾ ಇದ್ದೀರಿ, ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಅದರ ನಡುವೆಯೇ ಈ ವೆಹಿಕಲ್ಗಳು ಮೂವಿಂಗ್ ಆಗ್ತಿರುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಪ್ರತಿನಿತ್ಯ ಓಡಾಡ್ತಾ ಇದ್ದಂತಹ ರಸ್ತೆ, ಸಾಮಾನ್ಯವಾಗಿ ಜನ ನಡ್ಕೊಂಡು ಹೋಗೋದು, ವೆಹಿಕಲ್ಗಳಲ್ಲಿ ಹೋಗೋದು ಮಾಡ್ತಾ ಇದ್ರು. ಬಟ್ ಇವತ್ತು ನೀರು ತುಂಬಿರೋದ್ರ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಅದೇ ರೀತಿಯಾಗಿ ಭೈರಾಪುರ ಗ್ರಾಮದ ಎರಡು ಸೇತುವೆಗಳೇನಿತ್ತು, ಎರಡೂ ಸೇತುವೆಗಳು ಕೂಡ ಮುಳುಗಿ ಹೋಗೋ ಹಂತಕ್ಕೆ ಬಂದಿದೆ. ಇವೆಲ್ಲವೂ ನಿನ್ನೆಯ ಮಳೆ ನೀರಿನ ಪ್ರಭಾವ, ಇದು ಪರಿಣಾಮ. ತಿಪಟೂರು ಭೈರಾಪುರ ಹಾಗೆ ತಿಪಟೂರು ಹುಳಿಯಾರು ರಸ್ತೆ, ಭೈರಾಪುರದಲ್ಲಿ ಎರಡು ಗ್ರಾಮದ ಸೇತುವೆಗಳೆಲ್ಲವೂ ಕೂಡ ಮುಳುಗಿ ಹೋಗಿದೆ. ಅದರ ನಡುವೆ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಜನ ಹರಸಾಹಸ ಪಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಜಾನುವಾರುಗಳು ಅವು ಕೂಡ ಮಳೆ ನೀರಿಗೆ ಬಳಲಿ ಬೆಂಡಾಗಿ ಹೋಗಿದೆ. ಪಾಪ ಅವನ್ನ ರಕ್ಷಿಸೋಕೆ ಅಲ್ಲಿನ ಜನ ಹರಸಾಹಸ ಪಡ್ತಾ ಇದ್ದಾರೆ. ಸಾಕಿದಂಥವ್ರು ಅಥವಾ ಮತ್ತೊಂದು, ಪಾಪ ಅದು ಏನಾಯ್ತು ಏನೋ ಗೊತ್ತಿಲ್ಲ, ನಡಿಯೋಕ್ಕಾಗಿಲ್ವೇನೋ, ಅಲ್ಲೇ ಮಲಗ್ಬಿಟ್ಟಿದೆ. ಅದನ್ನ ಎತ್ತಿ ದಡಕ್ಕೆ ಸೇರಿಸೋ ಪ್ರಯತ್ನಗಳು ಕೂಡ ಆಗ್ತದೆ. ಮೂಕ ಪ್ರಾಣಿಗಳ ರೋಧನೆ. ಅದರ ನಡುವೆ ಊರೊಳಗೆ ಇದೀಗ ಕೆರೆ ಕೋಡಿ ಹೊಡೆದಾಗ ಯಾವ ರೀತಿಯಾಗಿ ಭಾಸವಾಗುತ್ತೆ ಆ ರೀತಿಯ ಚಿತ್ರಣ ತಿಪಟೂರಿನ ಹಲವು ಕಡೆ ನಮಗೆ ನೋಡೋಕೆ ಸಿಗ್ತಾ ಇದೆ. ನೆನ್ನೆಯ ಜೋರು ವರ್ಷಧಾರೆಗೆ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಂತಹ ಸೇತುವೆಗಳು ಮುಳುಗಡೆಯಾಗಿದೆ. ಇದರ ನಡುವೆ ಜನರು ಮಾತ್ರ ಅಲ್ಲ, ಜಾನುವಾರುಗಳು ಕೂಡ ಮಳೆ ನೀರಿಗೆ ಸಂಕಷ್ಟವನ್ನ ಅನುಭವಿಸ್ತಾ ಇದೆ. ಚಿತ್ರಣಗಳನ್ನ ಗಮನಿಸ್ತಾ ಇದ್ದೀರಿ. ಯಾವ್ದು ಕರು, ಪಾಪ ಸಿಂಧಿ ಕರು ನೀರಲ್ಲಿ ಮುಳುಗಿ ಹೋಗೋ ಹಂತಕ್ಕೆ ಹೋಗಿತ್ತು ಅಂತ ಕಾಣುತ್ತೆ. ಅದನ್ನ ಸಾಕ್ದವರು ಅಥವಾ ನೋಡಿದಂಥವ್ರು ಅದನ್ನ ದಡಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀರು ಕುಡಿದ್ಬಿಟ್ಟಿದೆ ಅಂತ ಕಾಣುತ್ತೆ ಅದು. ಪಾಪ ಯಾವುದೋ ಹಳ್ಳದಲ್ಲ ಕೊಳ್ಳದಲ್ಲ ಸಿಕ್ಕಿದೆ, ಬಟ್ ನೀರೇನು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸದ್ಯಕ್ಕೆ ಅವ್ರು ನಿಂತಿರೋ ಭಾಗದಲ್ಲಿ ಇಲ್ಲ. ಬಟ್ ಅದೆಲ್ಲಿ ಸಿಗಾಕೊಂಡಿದೆಯೋ ಗೊತ್ತಾಗ್ತಾ ಇಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಈಗಲೂ ಕೂಡ ಜೋರು ಮಳೆಯ ತುಮಕೂರು ಭಾಗದಲ್ಲಿ, ಜೊತೆಗೆ ಅವಾಂತರಗಳಾಗಿದೆ ಈ ಭಾಗದಲ್ಲಿ ತುಮಕೂರಿನಲ್ಲಿ ಅಂತ ಡೀಟೇಲ್ಸ್ ಕೊಡೋದಾದ್ರೆ ಮಂಜುನಾಥ್? ಎಸ್ ವಿದ್ಯಾ, ಕಳೆದ ಅಂದ್ರೆ 3-4 ಗಂಟೆಯಿಂದ, ಅಂದ್ರೆ ಮಧ್ಯರಾತ್ರಿ 3-4 ಗಂಟೆಯಿಂದ ಮಳೆ ಶುರು ಆಗಿರುವಂತದ್ದು. ಬೆಳಗಿನ ಜಾವ ಸುಮಾರು 5-5:30 ತನಕ ಕೂಡ ನಿರಂತರವಾಗಿ ತುಮಕೂರು ಜಿಲ್ಲೆಯಾದ್ಯಂತ ಮಳೆ ಸುರಿದಿರುವಂತದ್ದು. ತುಮಕೂರು ನಗರ, ತುಮಕೂರು ಗ್ರಾಮಾಂತರ, ತಿಪಟೂರು, ಶಿರಾ, ಗುಬ್ಬಿ, ಕುಣಿಗಲ್ ಹೀಗೆ 3-4 ತಾಲೂಕಲ್ಲಿ ನಿರಂತರವಾಗಿ ವರ್ಷಧಾರೆ ಸುರಿದಿರುವಂತದ್ದು. ಇದರ ಪರಿಣಾಮ ಹಲವಾರು ಹಾನಿ ನಷ್ಟಗಳ ಉಂಟಾಗಿರುವಂತದ್ದು. ತಾಲೂಕಾ ಪ್ರದೇಶಗಳಲ್ಲಿ, ಗ್ರಾಮಾಂತರ ಪ್ರದೇಶಗಳಲ್ಲಿ ಹಲವಾರು ರಸ್ತೆಗಳಲ್ಲಿ ಕೂಡ ನೀರು ಹರಿದಿರುವಂತದ್ದು. ಅದರಲ್ಲೂ ತಿಪಟೂರಲ್ಲಿ ಕೂಡ ಏನು ಹೆಚ್ಚಿಗೆ ಮಳೆ ಆಗಿರುವಂತದ್ದು. ತಿಪಟೂರು ತಾಲೂಕಿನ ಭೈರಾಪುರದಲ್ಲಿ ಹಳ್ಳಕೊಳ್ಳಗಳು ಕೂಡ ತುಂಬಿ ಹರಿದಿರುವಂತದ್ದು. ಅಲ್ಲಿಂದ ಹುಳಿಯಾರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕೂಡ ಜಲಾವೃತವಾಗಿರುವಂತದ್ದು. ಅಲ್ಲಿ ವಾಹನ ಸಂಚಾರಕ್ಕೂ ಕೂಡ ಅಡ್ಡಿಯಾಗಿರುವಂತದ್ದು. ಅದೇ ರೀತಿ ಶಿರಾನಗರದಲ್ಲೂ ಕೂಡ ನಿನ್ನೆ ತಡರಾತ್ರಿ 12 ಗಂಟೆಯಿಂದ ಸುಮಾರು 3 ಗಂಟೆ ತನಕ ನಿರಂತರವಾಗಿ ಮಳೆ ಸುರಿದಿದೆ. ಅದರ ಪರಿಣಾಮ ಅಲ್ಲೂ ಕೂಡ ಹಳ್ಳಕೊಳ್ಳಗಳು ತುಂಬಿ ಹರಿದಿರುವಂತದ್ದು, ಮನೆಗಳಲ್ಲಿ ನೀರು ನುಗ್ಗಿರುವಂತದ್ದು. ಶಿರಾ ನಗರದ ವಾಣಿಜ್ಯ ಸಂಕೀರ್ಣದಲ್ಲಿ ಕೂಡ ನೀರು ನುಗ್ಗಿರುವಂತದ್ದು. ಅದನ್ನ ನೀರನ್ನು ಆಚೆ ಹಾಕ್ಲಿಕ್ಕೆ ಕೂಡ ಹರಸಾಹಸ ಮಾಡ್ತಾ ಇರುವಂತದ್ದು. ಹಲವಾರು ಕಡೆ ವಿದ್ಯುತ್ ವ್ಯತ್ಯಯ ಕೂಡ ಆಗಿದೆ. ಮನೆಗಳು ಕೂಡ ಕುಸಿದು ಬಿದ್ದಿರುವಂತಹ ಪ್ರಕರಣಗಳು ಕೂಡ ದಾಖಲಾಗಿರುವಂತದ್ದು ಇವೆ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.